ಯಲ್ಲಾಪುರದಲ್ಲಿ ಭೀಕರ ಅಪಘಾತ ಆಗಿರೋದ್ರ ಡೀಟೇಲ್ಸ್ ಅನ್ನ ನಾವು ಆಗ್ಲೇ ಸುದ್ದಿ ಆರಂಭದಲ್ಲೇ ಹೇಳ್ತಾ ಇದ್ವಿ ಯಾವ ರೀತಿ ಆಯ್ತು ಅದು ಅಂತ. ತರಕಾರಿ ತುಂಬಿದಂತಹ ಲಾರಿ ಪಲ್ಟಿಯಾಗಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಇದು ರಾಷ್ಟ್ರೀಯ ಹೆದ್ದಾರಿ 63ರ ಗುಳ್ಳಾಪುರ ಘಟ್ಟ ಭಾಗದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್. ತರಕಾರಿ ತುಂಬಿದ್ದ ಲಾರಿಯಲ್ಲೇ 30 ಜನ ಪ್ರಯಾಣವನ್ನು ಮಾಡ್ತಾ ಇದ್ರಂತ. ಅದರಲ್ಲಿ 9 ಜನ ಉಸಿರು ಚೆಲ್ಲಿದ್ದಾರೆ. ವೇಗವಾಗಿ ಲಾರಿ ಬರ್ತಾ ಇತ್ತು ಅನ್ನೋದು ಕೆಲವರ ಹೇಳಿಕೆ. ಹೀಗಾಗಿ ಲಾರಿ ಪಲ್ಟಿಯಾಗಿದೆ, ದುರಂತ ಒಂದು ನಡೆದು ಹೋಗಿದೆ. ಇನ್ಫ್ಯಾಕ್ಟ್ ಈ 9 ಜನ ಯಾರು ಮೃತಪಟ್ಟಿದ್ರಲ್ಲ ಅವರೆಲ್ಲರೂ ಕೂಡ ಈ ಹಾವೇರಿ ಭಾಗದವರು ಅನ್ನೋದ್ರ ಡೀಟೇಲ್ಸ್ ಕೂಡ ಇದೆ. ಸ್ಥಳಕ್ಕೆ ಯಲ್ಲಾಪುರ ಠಾಣಾ ಪೊಲೀಸರು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಅಪಘಾತದ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ಈ ಫೋಟೋಗಳು ನಮಗೆ ಸಾಕ್ಷಿ ನುಡಿತಾ ಇದೆ. ಕಂಪ್ಲೀಟ್ ಆಗಿ ಲಾರಿ ಹಾನಿಗೆ ಒಳಗಾಗಿದೆ. ಅಪಘಾತ ನಡೆದಂತಹ ಸ್ಥಳ ಇದೇ ಆಗಿದೆ. ಸೊ ಇಲ್ಲಿ ವಿಪರೀತ ಸ್ಪೀಡ್ನಲ್ಲಿ ವಾಹನ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಸಾಮಾನ್ಯವಾಗಿ ಇಂಥ ಆಕ್ಸಿಡೆಂಟ್ಗಳೆಲ್ಲ ಈ ಬೆಳಗಿನ ಜಾವ ನಸುಕಿನ ಜಾವದ ಸಂದರ್ಭದಲ್ಲಿ ತಡರಾತ್ರಿ ಎಲ್ಲ ಆಗುತ್ತೆ. ಯಾಕಂದರೆ ಒಂದು ನಮ್ಮ ದೇಹ ಪ್ರಕೃತಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಈ ಡ್ರೈವಿಂಗ್ ಎಲ್ಲ ರಾತ್ರಿ ಡ್ರೈವಿಂಗ್ ಮಾಡೋದು ತುಂಬ ಅಪಾಯಕಾರಿ, ತುಂಬ ಬೆಳಗ್ಗೆನೇ ಡ್ರೈವಿಂಗ್ ಮಾಡೋದು ತುಂಬ ಅಪಾಯಕಾರಿ ಅಂತೆಲ್ಲ ಹೇಳ್ತೀವಿ ನಾವು. ಬಿಕಾಸ್ ನಮ್ಮ ದೇಹ ಪ್ರಕೃತಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ. ಸೊ ತುಂಬ ಎಚ್ಚರಿಕೆ ಇರಬೇಕು, ಇಲ್ಲಾಂದರೆ ನೋಡಿ ಇಂತಹ ಅನಾಹುತಗಳು ಆಗ್ಬಿಡುತ್ತೆ. 9 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಕೆಲ ಗಂಟೆಗಳ ಹಿಂದೆ ಇದ್ದವರು ಈಗಿಲ್ಲ ಅನ್ನೋದು ದುರ್ದೈವ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. 9 ಜನ ಸಾವನ್ನಪ್ಪಬೇಕು ಅಂದರೆ ಇನ್ನೆಷ್ಟು ಡೆಡ್ಲಿ ಇರ್ಬೋದು ಆಕ್ಸಿಡೆಂಟು ಅನ್ನೋದಕ್ಕೆ ಉದಾಹರಣೆ ಸಿಗ್ತಾ ಇದೆ ನಮಗೆ. ಸೊ ಆಕ್ಸಿಡೆಂಟ್ಗೆ ಮೇಜರ್ ರೀಸನ್ಸ್ ಏನು? ಚಾಲಕ ನಿದ್ರೆ ಕಡಿಮೆ ಆಗಿದ್ದಕ್ಕ, ಅಥವಾ ಯಾವುದಾದ್ರೂ ನಶೆಯಲ್ಲಿದ್ರಾ, ಅಥವಾ ರಸ್ತೆನಲ್ಲಿ ಏನಾದರೂ ಆಬ್ಸ್ಟೇಕಲ್ಸ್ ಇತ್ತಾ? ಏನೇನು ಮಾಹಿತಿ ಸಿಗ್ತಾ ಇದೆ? ಏನು ಮಮತಾ, ಈಗಾಗಲೇ ಯಲ್ಲಾಪುರ ಕುಮಟಾ ಭಾಗಕ್ಕೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಇವತ್ತು ಮುಂಜಾನೆ ನಡೆದಿರುವಂತಹ ಘಟನೆ ಇದು. ಲಾರಿ ಅತಿ ವೇಗದಲ್ಲೇ ಬರ್ತಾ ಇತ್ತು. ಲಾರಿಯಲ್ಲಿ ಬಹಳಷ್ಟು ಜನರು ಕೂಡ ಇದ್ದಂಥದ್ದು. ಯಾಕಂದ್ರೆ 21ಕ್ಕೂ ಹೆಚ್ಚು ಜನರು ಲಾರಿಯಲ್ಲಿ ಹಿಂಭಾಗದಲ್ಲಿ ಕುಳಿತಿದ್ರು. ತರಕಾರಿ ಮತ್ತು ಹಣ್ಣುಗಳನ್ನ ತೆಗೆದುಕೊಂಡು ಕುಮಟಾ ಭಾಗಕ್ಕೆ ಹಾವೇರಿಯಿಂದ ತೆರಳುತ್ತಾ ಇತ್ತು. ಈ ಸಂದರ್ಭದಲ್ಲಿ ಲಾರಿ ವೇಗವಾಗಿದ್ದರಿಂದ ಕ್ರಾಸ್ನಲ್ಲಿ ಪಲ್ಟಿಯಾಗಿದೆ ಉಳ್ಳಾಪುರ ಭಾಗದಲ್ಲಿ. ಈ ಸಂದರ್ಭದಲ್ಲಿ ಲಾರಿಯ ಏನು ಒಳಭಾಗದಲ್ಲಿ ಏನು ಕೂರಿಸಿದ್ರು ಅವರೆಲ್ಲರಲ್ಲಿ 9 ಜನರು ಈಗ ಮೃತರಾಗಿರುವಂತದ್ದು. ಉಳಿದಂತೆ ಹೆಚ್ಚು ಜನರು ಈಗ ಗಾಯಗೊಂಡಿರುವಂತದ್ದು. 16 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ಈಗ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದರಲ್ಲಿ 9 ಜನರ ಸಾವಾಗಿರುವಂತದ್ದು. ಇವರೆಲ್ಲರೂ ಹಾವೇರಿ ಮೂಲದವರು. ಏನಂತಂದ್ರೆ ಹಾವೇರಿಯಿಂದ ತರಕಾರಿ ಹಣ್ಣುಗಳನ್ನ ತೆಗೆದುಕೊಂಡು ಕುಮಟಾ ಮತ್ತು ಕಾರವಾರ ಭಾಗಕ್ಕೆ ಬರ್ತಾರೆ. ಈ ಭಾಗದಲ್ಲಿ ಸಂತೆ ಇರುತ್ತದೆ. ಕುಮಟಾದಲ್ಲೂ ಕೂಡ ಸಂತೆ ಇದೆ. ಸೊ ಈ ಸಂತೆಯಲ್ಲಿ ಮಾರ್ಲಿಕ್ಕೆ ಮತ್ತು ಹಣ್ಣಿನ ಅಂಗಡಿಗಳಿಗೆ ಹಣ್ಣು ತರಕಾರಿಗಳನ್ನ ವಿಲೇವಾರಿ ಮಾಡ್ಲಿಕ್ಕಾಗಿ ಬಂದಂತವ್ರು ಬಹುತೇಕ ಎಲ್ಲರೂ ಕೂಲಿ ಕಾರ್ಮಿಕರಾಗಿರುವಂತದ್ದು. ಇಂತಹ ದುರ್ಘಟನೆ ನಡೆದಿರುವಂತದ್ದು. ಈಗಾಗಲೇ ಯಲ್ಲಾಪುರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮೃತರಾದಂತಹ 9 ಜನರನ್ನ ಈಗಾಗಲೇ ಶವಾಗಾರಕ್ಕೆ ಸಾಗಿಸಲಾಗಿದೆ. ಜೊತೆಗೆ ಗಾಯಗೊಂಡವರನ್ನು ಕೂಡ ಈಗ ಸರ್ಕಾರಿ ಆಸ್ಪತ್ರೆಗೆ ಯಲ್ಲಾಪುರದಲ್ಲಿ ಈಗ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಯಾಕಂತಂದ್ರೆ ಗಾಡಿ ಅತಿ ವೇಗದಲ್ಲಿತ್ತು. ಆತ ಏನಾದ್ರು ಡ್ರಿಂಕ್ಸ್ ಮಾಡಿದ್ನ ಅಥವಾ ಮುಂಜಾನೆ, ಯಾಕಂದ್ರೆ ಟ್ರಾವೆಲ್ ಹಾವೇರಿಯಿಂದ ಕುಮಟಾದ ಕಡೆ ಟ್ರಾವೆಲ್ ಮಾಡ್ತಾ ಇದ್ದ, ನಿದ್ದೆಗಣ್ಣಿನಲ್ಲಿ ಏನಾದ್ರು ಕ್ರಾಸ್ ನಲ್ಲಿ ತೆಗೆದುಕೊಂಡು ಹೋಗುವಾಗ ಎಲ್ಲಾದ್ರೂ ಪಲ್ಟಿ ಗೊತ್ತಾಗದೆ ಆ ಚಾಲನೆಯಲ್ಲಿ ಎಡವಟ್ಟಾಗಿ ಬಿದ್ದು ಹೋಗಬಹುದು ಅನ್ನೋದನ್ನು ಕೂಡ ಈಗ ಆ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಯಾಕಂತಂದ್ರೆ 9 ಜನರು ಮೃತರಾಗಿದ್ದಾರೆ. ಈ 9 ಜನರು ಮೃತರಾದವರಲ್ಲಿ ಯಾರೇ ಏನು ಹೆಚ್ಚಿನ ಮಾಹಿತಿ ಈಗ ಬರಬೇಕಾಗಿದೆ. ಈಗಾಗಲೇ ಪೊಲೀಸರು ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಮಮತಾ. ಉಳಿದವರ ಸ್ಥಿತಿ ಹೇಗಿದೆ? ಯಾರಿಗಾದ್ರೂ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಸ್ಥಿತಿ ಇದೆಯಾ? ಮತ್ತೆ ಚಾಲಕ ಎಲ್ಲಿದ್ದಾನೆ ಅಂತ, ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸರು ಪ್ರಾಥಮಿಕ ಹಂತದಲ್ಲಿ ಕೊಡ್ತಾರೋ ಅನ್ನೋ ಮಾಹಿತಿ, ಈ ಅಪಘಾತಕ್ಕೆ ಏನ್ ಕಾರಣ ಅನ್ನೋ ವಿಚಾರವಾಗಿ ಏನೇನು ಸಿಗ್ತಾ ಇದೆ? ಈಗಾಗಲೇ ಏನಂದ್ರೆ ಚಾಲಕನ ಒಂದು ಅಚಾತುರ್ಯದಿಂದಾನೇ ಈ ಘಟನೆ ನಡೆದಿರುವಂತದ್ದು. ಯಾಕಂತಂದ್ರೆ ಅತಿ ವೇಗದಲ್ಲಿ ಬರ್ತದೆ. ಯಾಕಂದ್ರೆ ಹುಬ್ಬಳ್ಳಿಯಿಂದ ರಾಷ್ಟ್ರೀಯ ಏನು 63 ಹುಬ್ಬಳ್ಳಿಯಿಂದ ಕಾರವಾರ ಕಡೆ ಬರುವಂತಹ ಹೆದ್ದಾರಿ. ಈ ಗಾಡಿ ಸಂಪೂರ್ಣವಾಗಿ ಗಟ್ಟವಾಗಿದೆ, ತಿರುವುಗಳು ಹೆಚ್ಚಾಗಿರ್ತದೆ. ವೇಗವಾಗಿ ಬಂದಾಗ ಖಂಡಿತ ಅಪಘಾತಗಳಾಗ್ತವೆ. ಈತ ಕೂಡ ವೇಗವಾಗಿ ಗಾಡಿಯನ್ನ ಚಲಾಯಿಸಿದ್ದ ಅನ್ನುವಂತಹ ಮಾಹಿತಿ ಇರುವಂತದ್ದು. ಇನ್ನು ಈತ ಮದ್ಯಪಾನ ಮಾಡಿದ ಏನು ಅನ್ನೋದ್ರ ಬಗ್ಗೆ ತಿಳಿಬೇಕು. ಯಾಕಂತಂದ್ರೆ ಈಗ ಸತ್ತವರು ಯಾರ್ಯಾರು ಅನ್ನೋದ್ರ ಬಗ್ಗೆನೂ ಹೆಚ್ಚಿನ ಮಾಹಿತಿಗಳು ಬರಬೇಕಾಗಿದೆ. ಈಗ ಪೊಲೀಸರು ಆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನ 9 ಜನರು ಸಾವಾಗಿರೋದ್ರಿಂದ ಇದರಲ್ಲಿ ಚಾಲಕನು ಕೂಡ ಈಗ ಫುಲ್ ಗಂಭೀರವಾಗಿ ಅವನು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಹಾಗಾಗಿ ಹೆಚ್ಚಿನ ಮಾಹಿತಿಗಳು ತಿಳಿದು ಬರಬೇಕಿದೆ ಮಮತಾ.
ಆಲ್ ರೈಟ್, ಧನ್ಯವಾದ ನವೀನ್ ಸಾಗರ್ ತಮ್ಮ ಮಾಹಿತಿಗಾಗಿ. ನೋಡಿ, ಒಂದು ಆ ಚಾಲಕಂದು ತಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಬಟ್ ನಿದ್ರಾ ಬಂಪರ್ನಲ್ಲಿ ಆಗಿರುವಂತಹ ಅಪಘಾತನ ಇದು ಅಥವಾ ಯಾವುದಾದ್ರೂ ನಶೆಯಲ್ಲಿದ್ದ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೆ ಆಕ್ಸಿಡೆಂಟ್ ಆಗಿರುವಂತಹ ಜಾಗವನ್ನ ಕೂಡ ನೋಡ್ತಾ ಇದ್ದೀರಾ. ಕಿರಿದಾದಂತಹ ರಸ್ತೆಯಲ್ಲಿ ಅತಿ ವೇಗದಲ್ಲಿ ಈ ಲಾರಿ ಬಂದಿರೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಸೊ 9 ಜನ ಪ್ರಾಣ ತೆತ್ತಿದ್ದಾರೆ. ಉಳಿದವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ. ಟೋಟಲ್ 30 ಜನ ಇದೇ ಲಾರಿಯಲ್ಲಿ ಟ್ರಾವೆಲಿಂಗ್ ಅಲ್ಲಿ ಇದ್ರಂತೆ.